ಓಂ ಗುರುಭ್ಯೋ ನಮಃ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ಗುರುಪೂರ್ಣಿಮೆಯ ಅನಂತ ಶುಭಾಶಯಗಳನ್ನು ತಿಳಿಸ್ತಾ ಇಂದು ನಾನು ಗುರುವಿನ ಕುರಿತಾದಂತಹ ಒಂದು ವಚನ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ಮುಂದೆ ಗುರಿ ಸ್ಪಷ್ಟವಾಗಿರಲು ಹಿಂದೆ ಗುರುವಿನ ಮಾರ್ಗದರ್ಶನವಿರಲು, ಮುಂದೆ ಗುರಿ ಸ್ಪಷ್ಟವಾಗಿರಲು ಹಿಂದೆ ಗುರುವಿನ ಮಾರ್ಗದರ್ಶನವಿರಲು, ಯಾವ ಕೆಲಸದಲ್ಲಾದರೂ ನೀ ಯಶಸ್ಸು ಕಾಣುವೆ ಅಂದ ನಮ್ಮ ಕಲಾ ಸಂಗಮನಾಥ. ಯಾವ ಕೆಲಸದಲ್ಲಾದರೂ ನೀ ಯಶಸ್ಸು ಕಾಣುವೆ ಅಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಯಾವತ್ತೂ ಕೂಡ ನಾವು ಒಂದು ಕೆಲಸದಲ್ಲಿ ಯಶಸ್ವಿಯಾಗಬೇಕು ಅಂದರೆ ಪ್ರಪ್ರಥಮವಾಗಿ ಒಂದು ಸ್ಪಷ್ಟವಾದಂತಹ ಗುರಿಯನ್ನು ಇಟ್ಕೊಳ್ಬೇಕು. ಜೊತೆಗೆ ಆ ಗುರಿಯನ್ನು ತಲುಪಲಿಕ್ಕೆ, ಆ ಗುರಿಯನ್ನು ಸೇರಲಿಕ್ಕೆ ಗುರುವಿನ ಮಾರ್ಗದರ್ಶನ ಕೂಡ ಅಷ್ಟೇ ಮುಖ್ಯವಾದಂತು. ಯಾಕೆ ಅಂದರೆ ಗುರಿ ಇಲ್ಲದ ಜೀವನ ಹದ್ದಿಗಿಂತ ಕೀಳು ಅಂತ ಒಂದು ಕಡೆ ನಾವು ಕೇಳಿದ್ದೀವಲ್ವಾ. ಸೊ ಗುರು ಮತ್ತು ಗುರಿ ಈ ಎರಡೂ ಕೂಡ ಬಹಳ ಮುಖ್ಯ. ಅದೇ ರೀತಿಯಾಗಿ ಒಂದು ಕಡೆ ದಾಸರು ಕೂಡ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ನಮ್ಮ ಗುರಿ ಸೇರುವುದರ ಜೊತೆಗೆ ನಮಗೆ ಮುಕ್ತಿ ಕೂಡ ಬೇಕು ಅಂತಂದರೆ ನಮಗೆ ಗುರುವಿನ ಸಹಾಯ ಬೇಕೇ ಬೇಕು. ಯಾರು ಗುರುವಿನ ಮಾರ್ಗದರ್ಶನದಲ್ಲಿ, ಯಾರು ಗುರುವಿನ ಸಮ್ಮುಖದಲ್ಲಿ ತಮ್ಮ ಗುರಿ ಸಾಧನೆಗಾಗಿ ಶ್ರಮ ಪಡ್ತಾರೋ ಅವರು ಖಂಡಿತವಾಗಿಯೂ ಯಶಸ್ವಿ ಆಗ್ತಾರೆ. ಜೀವನದಲ್ಲಿ ಯಶಸ್ಸನ್ನು ಅವರು ಕಂಡೇ ಕಾಣ್ತಾರೆ ಬಂಧುಗಳೇ. ಹಾಗಾಗಿ ನಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ಒಂದು ಸ್ಪಷ್ಟವಾದಂತಹ ಗುರಿ ಇರಲಿ. ಆ ಗುರಿ ಸಾಧನೆಗಾಗಿ ನಾವು ಯಾರನ್ನ ತುಂಬ ನಂಬಿಕೊಂಡಿದ್ದೀವೋ, ನೆಚ್ಕೊಂಡಿದ್ದೀವೋ ಅಂತಹ ಗುರುಗಳ ಒಂದು ಸಹಾಯ, ಅಂತಹ ಗುರುಗಳ ಒಂದು ಮಾರ್ಗದರ್ಶನ ಪಡೆದುಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಾವು ನಮ್ಮ ಗುರಿಯನ್ನು ತಲುಪ್ತೀವಿ. ನಾವು ಸಾಧನೆಯ ಶಿಖರವನ್ನು ಏರ್ತೀವಿ, ಯಶಸ್ವಿ ವ್ಯಕ್ತಿ ಆಗ್ತೀವಿ. ಯಶಸ್ಸು ನಮ್ಮ ಮುಡಿಗೇರಿ ನಾವು ಸಾರ್ಥಕವಾದಂತಹ ಒಂದು ಅನುಭವವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ನನಗೆ ಈ ಮಟ್ಟದವರೆಗೆ ಬೆಳೆಸಿರುವಂತಹ, ನನ್ನ ಜೀವನದಲ್ಲಿ ಬಂದು ಹೋದಂತಹ ಎಲ್ಲ ಗುರುಗಳಿಗೆ ನಾನು ಈ ಮುಖೇನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ತಮ್ಮ ಒಂದು ಮಾರ್ಗದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು ಅಂತ ಹೇಳ್ತಾ ಎಲ್ಲ ಗುರುಗಳಿಗೂ ಮತ್ತೊಮ್ಮೆ ಗುರುಪೂರ್ಣಿಮೆಯ ಅನಂತ ಶುಭಾಶಯಗಳು. ಧನ್ಯವಾದಗಳು.